ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಕೇಳ್ತಾ ಇದ್ರಿ ಅಕ್ಕ ಡೈಲಿ ಬ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ನಾನು ಇವತ್ತಿಂದ ಡೈಲಿ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ಥರ ಇರಬೇಕು. ಸೊ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಅರಿಶಿನ ಕುಂಕುಮ ಬಾಗಿಲಿಗೆ ಇಟ್ಟು ಹಾಗೆ ಸ್ವಲ್ಪ ಪಾತ್ರೆ ಇತ್ತು ತೊಳೆದ್ಬಿಡೋಣ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳಿತಿದ್ದೆ. ಸೊ ಆವಾಗ ಪಕ್ಕದ ಮನೆ ಆಂಟಿ ಬಂದು ನಿನ್ನ ಮಗಳಲ್ಲಿ ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾ ಇದ್ರು. ಅವಳು ಅವ್ರ ಅಪ್ಪನ ಜೊತೆ ಆಟ ಆಡ್ತಾಯಿದ್ಲು ಒಳಗಡೆ. ಹಾಗೆ ನನ್ನ ಹಸ್ಬೆಂಡಿಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹೇಳಿ ವಾಟರ್ ತೊಗೊಂಡು ಅವ್ರನ್ನ ಕಳಿಸ್ಬರೋಣ ಅಂತ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ವಿ. ಹಾಗೆ ಅಪ್ಪಗೆ ಬಾಯಿ ಹೇಳು ಅಂತ ಹೇಳಿದ್ರೆ ಅವಳು ನನಗೇನೆ ಬಾಯಿ ಹೇಳ್ತಾ ಇದ್ಲು. ಸೊ ಅಲ್ಲಿ ನಿಂತಿದೆ ನೋಡಿ ನಮ್ಮ ಮನೆ ಮಹಾಲಕ್ಷ್ಮಿ, ನಮ್ಮ ಕನಸಿನ ರಾಣಿ, ನಮ್ಮ ಮನೆ ಅದೃಷ್ಟ ದೇವತೆ. ಅದು ನಮ್ಮ ಕಾರ್ ನೀವು ನೋಡಿರಲಿಲ್ಲ ಅಲ್ವಾ? ಇದೇ ನಮ್ಮ ಕಾರು. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಾರ್ ನೇಮ್ ಏನು ಅಂತ ಕೇಳಬೇಡಿ, ಯಾಕೆಂದರೆ ನನಗೆ ಗೊತ್ತಿಲ್ಲ. ಕಷ್ಟಪಟ್ಟು ತಗೊಂಡು ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಒಂದಲ್ಲ ಒಂದಿನ ನಮ್ಮನ್ನು ಬೆಳೆಸುತ್ತೆ. ಸೊ ಆ ನಂಬಿಕೆ ಮೇಲೆ ಇನ್ನೂ ಕೂಡ ನಾವು ಇದ್ದೀವಿ. ತುಂಬ ಜನ ನನ್ನ DM-ಗೆ ಬಂದು ಅಕ್ಕ ನೀವು ಡೈಲಿ ಬ್ಲಾಗ್ ಯಾವಾಗ ಮಾಡ್ತೀರಾ, ನಿಮ್ಮ ಡೈಲಿ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರಾ. ತುಂಬ ಥ್ಯಾಂಕ್ಸ್ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತು ನಮ್ಮ ಫ್ಯಾಮಿಲಿಗೂ ಕೂಡ ವಿಡಿಯೋ ತೋರಿಸ್ತಿದ್ದೀವಿ, ಅವರು ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ತುಂಬ ಖುಷಿಯಾಗ್ತಿದೆ. ಈ ನಿಮ್ಮ ಪ್ರೀತಿಗೆ ಏನು ಹೇಳಿದ್ರು ಕೂಡ ಕಡಿಮೆನೇ. ಹೊರಗಡೆ ಎಲ್ಲಾದರೂ ಹೋದರೆ ನೀವು ಚಿಕ್ಕಮಂಗ್ಳೂರವ್ರಲ್ವಾ, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತ ಇಷ್ಟು ಬೇಗ ನನ್ನನ್ನು ಗುರ್ತಿಡಿದು ಮಾತಾಡಿಸ್ತಾರೆ. ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀವೇನೇ, ನಿಮ್ಮ ಸಪೋರ್ಟಿಂದನೇ ಇಷ್ಟು ಬೇಗ ನನ್ನ ಗುರ್ತಿಡಿಯೋಂಗಾಗಿರೋದು. ಸೊ ಮುಂದಿನ ವೀಡಿಯೋಗಾಗಿ ವೆಯ್ಟ್ ಮಾಡಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.